ಹಾಯ್ ಫ್ರೆಂಡ್ಸ್, ಇವತ್ತು ಓಟ್ಸ್ ಕಿಚಡಿ ಮಾಡೋದನ್ನು ಹೇಳ್ಕೊಡ್ತೀನಿ. ರೆಸಿಪಿ ಮಾಡ್ತಿದ್ದೀನಿ. ಇದು ಓಟ್ಸು. ಇದು ನಾನು ಧಾನ್ಯಗಳ ಓಟ್ಸ್ ತೊಗೊಂಡಿರೋದು. ಇದು ಕಾಳುಗಳದ್ದು. ಇದು ಟಾಟಾ ಅವ್ರದ್ದು. ಇದು 1 ಕಪ್ ತೊಗೊಂಡಿದ್ದೀನಿ ನಾನು ಒಬ್ಳಿಗೆ. 1 ಕಪ್ಗೆ ಜಾಸ್ತಿ ಆಗುತ್ತೆ. ಒಂದು ಕಡಾಯಿ ಇಟ್ಟಿದ್ದೀನಿ. ಅದಕ್ಕೊಂದು ಸ್ವಲ್ಪ ಎಣ್ಣೆ, 1 ಟೇಬಲ್ ಸ್ಪೂನ್. ಜಾಸ್ತಿ ಏನು ಎಣ್ಣೆ ಬೇಕಾಗೋದಿಲ್ಲ. 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ರೆ ಸಾಕು. ಈರುಳ್ಳಿ ಹಾಕ್ತಿದ್ದೀನಿ. ಒಬ್ರಿಗೆ ಅಲ್ವಾ, ಅದಕ್ಕೇ ಒಂದು ಸ್ಪೂನಷ್ಟು ಹಾಕಿದ್ದೀನಿ. ಈಗ ತರಕಾರಿಗಳು: ಆಲೂಗಡ್ಡೆ, ಬಟಾಣಿ, ಕ್ಯಾರೆಟ್ ಮತ್ತು ಬೀನ್ಸ್ 4 ಥರ ತರಕಾರಿ ಹಾಕ್ತಿದ್ದೀನಿ. ಜಾಸ್ತಿ ಏನು ಫ್ರೈ ಮಾಡೋದೇನು ಬೇಡ. ಜಸ್ಟ್ ಸುಮ್ಮನೆ ಒಂದು ಹಂಗೆ ಬಾಡಿಸ್ಕೊಂಡ್ರೆ ಸಾಕು ಎಲ್ಲನೂ. ಅದು ಹಾಕ್ತಿದ್ದಂಗೆ ಕ್ಯಾಪ್ಸಿಕಮ್ಮು ಮತ್ತು ಟೊಮೆಟೊ ಹಾಕ್ತಿದ್ದೀನಿ. ಅದು ಅಷ್ಟೇ ಒಂದು 2 ನಿಮಿಷ ಹಿಂಗೆ ಬಾಡಿಸ್ಕೊಂಡ್ರೆ ಸಾಕು. ಒಂದು ಚಿಟಿಕೆ ಅರಿಶಿನ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಸಾಕು. ಇಷ್ಟಾದರೆ ಸಾಕಾಗುತ್ತೆ. ಈಗ ನೀರು ಹಾಕ್ತಿದ್ದೀನಿ. ಇವಾಗ ಯಾವ ಕಪ್ಪಲ್ಲಿ ನಾನು ಓಟ್ಸ್ ತೊಗೊಂಡಿದ್ನಲ್ವಾ, ಅದೇ ಕಪ್ಪದಲ್ಲಿ ಹಾಕ್ತಿರೋದು. 4 ಕಪ್ ಹಾಕ್ತಿದ್ದೀನಿ. ಅದು ತೆಳುಗೆ ಬರಬೇಕಲ್ಲ, ಅದಕ್ಕೋಸ್ಕರ 4 ಕಪ್ ಹಾಕಿದ್ದೀನಿ. 1 ಕಪ್ ಓಟ್ಸ್ಗೆ 4 ಕಪ್ ನೀರು. ಯಾಕಂದರೆ ತಣ್ಣಗಾದ್ಮೇಲೆ ಗಟ್ಟಿಯಾಗಿಬಿಡುತ್ತೆ. ರುಚಿಗೆ ಉಪ್ಪು. ಉಪ್ಪು ಹಾಕ್ಬಿಟ್ಟು ಒಂದು ಮಿಕ್ಸ್ ಮಾಡಿ, ನಂತರ ಅದು ಖಾರದ ಪುಡಿ. ಖಾರಕ್ಕೆ ಎಷ್ಟು ಬೇಕೋ ಸ್ವಲ್ಪ ಧನಿಯಾ ಪುಡಿ, ಸ್ವಲ್ಪ ಒಂದು 1/4 ಟೀ ಸ್ಪೂನ್ ಅಷ್ಟಾದರೆ ಸಾಕು, ಜಾಸ್ತಿ ಬೇಡ. ಜೀರಿಗೆ ಪುಡಿ, ಮೇಯ್ನು ಜೀರಿಗೆ ಪುಡಿ ಹಾಕೋಬೇಕಾಗತ್ತೆ. 1 ಟೀ ಸ್ಪೂನ್ ಹಾಕಿದ್ದೀನಿ. ಜೀರಿಗೆ ಫ್ಲೇವರ್ ಇಷ್ಟ ಇಲ್ದಿರೋರು ಸ್ವಲ್ಪ ಕಮ್ಮಿ ಮಾಡಿಕೊಂಡ್ರು ಸಾಕು. ಇವಾಗ ಅದನ್ನು ಕ್ಲೋಸ್ ಮಾಡಿಬಿಟ್ಟು ಸ್ವಲ್ಪ ಕುದಿಯೋದಕ್ಕೆ ಬಿಡಬೇಕು. ನೋಡಿ, ಚೆನ್ನಾಗಿ ಇವಾಗ ಕುದೀತಾ ಇದೆ. ತರಕಾರಿ ಬೆಂದಿರುತ್ತೆ. ಈಗ ಓಟ್ಸ್ ಹಾಕೋದು. ಓಟ್ಸ್ ಹಾಕ್ಬಿಟ್ಟು ಒಂದು ಮಿಕ್ಸ್ ಮಾಡಿಬಿಡಬೇಕು ಚೆನ್ನಾಗಿ ನೀಟಾಗಿ. ಉಪ್ಪು ಖಾರ ಎಲ್ಲ ಹಿಡಿಬೇಕಲ್ಲ. ನಾನು ತರಕಾರಿ ಜಾಸ್ತಿ ಹಾಕಿದ್ದೀನಿ, ಓಟ್ಸು ಕಮ್ಮಿ ಹಾಕಿರೋದು. ಇವಾಗ ಕ್ಲೋಸ್ ಮಾಡಿಬಿಟ್ಟು ಸಣ್ಣ ಉರಿಯಲ್ಲಿ ಒಂದು 2 ನಿಮಿಷ ಬೇಯಿಸ್ಕೊಳ್ಳೋದು. ಬೇಗ ಆಗುತ್ತೆ ಇದು. ಓಟ್ಸು ಬೇಗ ಬೆಂದೋಗುತ್ತೆ. ನೋಡಿ, ಈ ಥರ ಆಗಿದೆ. ತೆಳುವಾಗಿದೆ ನೋಡಿ. ಈ ಥರ ನಾವೆಷ್ಟು ತೆಳುವಾಗಿ ಮಾಡಿಕೊಂಡ್ರೂ ಅಷ್ಟೇ ಇದು. ಆಮೇಲೆ ಗಟ್ಟಿ ಆಗಿಬಿಡುತ್ತೆ. ಸ್ವಲ್ಪ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೋದು. ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಮಿಕ್ಸ್ ಮಾಡಿಬಿಟ್ರೆ ನೋಡಿ, ಓಟ್ಸ್ ಕಿಚಡಿ ರೆಡಿಯಾಗಿದೆ. ಇವಾಗ ನೋಡಿ, ರೆಡಿಯಾಗಿದೆ. ಇಷ್ಟು ತೆಳುವಾಗಾದರೆ ಸಾಕು. ಓಕೆ, ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್.